ಮ್ಯೂಸಿಕ್ ಮೈಲರಿ ಇಲ್ಲದೆ ಕುಟುಂಬಕ್ಕೆ ತುಂಬಾನೇ ನೋವಿದೆ. ಕರೆಕ್ಟ್ ಆಗಿ ಊಟನೂ ಸಹ ಮಾಡಕ್ ಆಗ್ತಿಲ್ಲ. ಕುಟುಂಬ ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದೆ. ಯಾಕೆಂದ್ರೆ ಮ್ಯೂಸಿಕ್ ಮೈಲರಿ ಅವರು ಜೊತೆಲಿದಂತ ಟೈಮಲ್ಲಿ ಖುಷಿಯ ಒಂದು ವಾತಾವರಣ ಎಲ್ಲವೂ ಕೂಡ ಇರೋದು. ಮತ್ತೆ ಅವರು ಎಷ್ಟೊಂದು ಚೆನ್ನಾಗಿ ಲವಲವಿಕೆಯಿಂದ ಇರೋರು ಮ್ಯೂಸಿಕ್ ಮೈಲರಿ ಅಂದ್ರೆ ಅಕ್ಕಪಕ್ಕ ಇರುವಂತವ್ರು ಎಲ್ರಿಗೂ ಕೂಡ ಒಂದು ಖುಷಿಯನ್ನ ನಗುವನ್ನ ತರಿಸುವಂತವ್ರು. ಬಟ್ ಮ್ಯೂಸಿಕ್ ಮೈಲರಿ ಅವ್ರು ನಿಜವಾಗ್ಲೂ ಕೂಡ ಈ ರೀತಿ ಮಾಡಿದಾರ ಅಂತ ಎಲ್ರಿಗೂ ಕೂಡ ಈಗ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದ್ಬಿಟ್ಟಿದೆ. ಇನ್ನೊಂದ್ಸಲ ತನಿಖೆ ನಡೀತಾ ಇದೆ, ತೀರ್ಪನ್ನ ಕೊಡ್ಬೇಕಿದೆ. ಎಲ್ಲವೂ ಕೂಡ ಗೊತ್ತಾಗುವ ತನಕ ಇನ್ನ ಯಾರು ಕೂಡ ಅಂದಾಜು ಸಹ ಮಾಡಕ್ ಆಗೋದಿಲ್ಲ. ತಪ್ಪು ಮಾಡಿದ್ರ ಇಲ್ವಂತ ಕೂಡ ಗೊತ್ತಾಗೋದಿಲ್ಲ. ಸೊ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಮ್ಯೂಸಿಕ್ ಮೈಲರಿ ಅವರು ಬೇಗ ಆಚೆ ಕಡೆ ಬರ್ತಾರ, ಅವರಿಗೆ ಜಾಮೀನ್ ಸಿಗುತ್ತೆ ಅಂತ. ಪಾಪ ಪತ್ನಿಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಾ ಇಲ್ಲ, ಪಾಪ ಮಗು ಬೇರೆ ಇದೆ. ಮತ್ತೆ ಮ್ಯೂಸಿಕ್ ಮೈಲರಿ ಅವರ ತಾಯಿ ಒಂದು ವಯಸ್ಸಾದವರು, ಅವರು ಕೂಡ ಅಷ್ಟೇನೆ ಆರೋಗ್ಯದ ಒಂದು ಸಮಸ್ಯೆ ಮತ್ತೆ ಮಗನ ಚಿಂತೆ. ನಿಜವಾಗ್ಲೂ ಕೂಡ ಮ್ಯೂಸಿಕ್ ಮೈಲರಿ ಅವರು ಇಂತ ಒಂದು ಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಯಾರು ಸಹ ನಿರೀಕ್ಷೆ ಮಾಡಿರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾನೇ ಬೇಸರದ ವಿಚಾರ ಅಂತಾನೆ ಹೇಳ್ಬೋದು. ಮ್ಯೂಸಿಕ್ ಮೈಲರಿ ಅವರು ಬಹಳ ಚೆನ್ನಾಗಿ ಟ್ರೆಂಡಿಂಗ್ ಸ್ಟಾರ್ ಅಂತ ಬಿರುದನ್ನ ಪಡ್ಕೊಂಡಿದ್ರು, ಚೆನ್ನಾಗಿ ಆಡ್ತಾ ಇದ್ರು, ರಂಜಿಸ್ತಾ ಇದ್ರು. ಪ್ರತಿಯೊಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಮ್ಯೂಸಿಕ್ ಮೈಲರಿ ಅಂದ್ರೆ ಚಿರಪರಿಚಯ ಗೊತ್ತಿರುವಂತ ಒಂದು ವ್ಯಕ್ತಿತ್ವ. ಬಟ್ ಮ್ಯೂಸಿಕ್ ಮೈಲರಿ ಅವ್ರು ಏನಾಗ್ತಾರೆ, ಯಾವ ಒಂದು ಸ್ಥಿತಿಗೆ ತಲುಪ್ತಾರೆ, ಆಚೆ ಕಡೆ ಬರ್ತಾರಾ ಇಲ್ವಾ? ಪಾಪ ಪತ್ನಿ ಅಂತೂ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ರೆ, ಅದ್ ನೋಡಕ್ಕೂ ಸಹ ಆಗ್ತಿಲ್ಲ. ಒಂದ್ಸತಿ ನಾವು ಮಾತನಾಡಿದ್ದಾರೆ ಅಷ್ಟೇನೆ, ನೋವನ್ನ ಅನುಭವಿಸ್ತಾ ಇದ್ದಾರೆ ಮ್ಯೂಸಿಕ್ ಮೈಲರಿ ಅವರು ಕೂಡ ಒಳಗಡೆ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ.